ಈ ಕಾರ್ಯಕ್ರಮದ ಪ್ರಾಯೋಜಕರು KSG IAS ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ವರ್ತಮಾನ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಾನು ಕಳೆದ 20 ವರ್ಷಗಳಿಂದ ಬೆಂಗಳೂರಿನಲ್ಲಿದ್ದೀನಿ. ನೀವು ಕೂಡ ಸುಮಾರು ವರ್ಷಗಳಿಂದ ಬೆಂಗಳೂರಿನಲ್ಲಿ ಇರುವಂಥವರು ಈ ಕಾರ್ಯಕ್ರಮ ನೋಡ್ತಾ ಇರಬಹುದು. ಆದರೆ ಇದೇ ಮೊದಲನೇ ಬಾರಿಗೆ ಬೆಂಗಳೂರು ಈ ಥರ ನೀರಿನ ಕೊರತೆಯನ್ನು ಅನುಭವಿಸ್ತಾ ಇದೆ. ಇದಕ್ಕಿಂತ ಮುಂಚೆ ಈ ಥರ ಕೊರತೆನ ನಾನು ಖಂಡಿತ ನೋಡಿಲ್ಲ. ಯೂಶ್ವಲಿ ಬೆಂಗಳೂರಿನ ಸ್ಥಿತಿ ಹೆಂಗಿರುತ್ತೆ ಅಂತಂದರೆ, ಬೆಂಗಳೂರು ಯಾಕೆ ಬ್ಯೂಟಿಫುಲ್ ಅಂತಂದರೆ, ಬೆಂಗಳೂರಿನಿದ್ರು ಗೊತ್ತಿರುತ್ತೆ, ಬೆಂಗಳೂರಿನಲ್ಲಿ ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಅವತ್ತು ಸಂಜೆ ಮಳೆ ಬರುತ್ತೆ. ಈ ಥರ ನಗರ ಎಲ್ಲಾದರೂ ಸಿಗೋಕ್ಕೆ ಸಾಧ್ಯನಾ? ಆದರೆ ಈ ಸಲದ ಬೇಸಿಗೆ ಬೆಂಗಳೂರು ಖಂಡಿತ ಆಗಿಲ್ಲ. ಯಾಕೆಂದರೆ ಬೇಸಿಗೆ ಬಿಸಿ ಶುರುವಾಗಿ 1.5 ತಿಂಗಳು 2 ತಿಂಗಳಾಗ್ತಾ ಇದೆ, ಒಂದೇ ಒಂದು ಮಳೆಯ ಹನಿ ಕೂಡ ಬೆಂಗಳೂರಲ್ಲಿ ಬಿದ್ದಿಲ್ಲ. ಸೊ ಹೀಗೆ ಬೆಂಗಳೂರು ಬದಲಾಗಿದೆ. ಆದರೆ ಅದು ಯಾಕೆ ಬದಲಾಗಿದೆ ಅಂತ ಕೇಳೋಕ್ಕಿಂತ ಮುಂಚೆ ಒಂದಷ್ಟು ಪ್ರಶ್ನೆಗಳನ್ನ, ಒಂದಷ್ಟು ಜನರಲ್ ನಾಲೆಜಿನ ಪ್ರಶ್ನೆಗಳು ನಿಮಗೆ ಕೇಳ್ತೀನಿ ನಾನು. ಮೊದಲನೇದಾಗಿ, ನೀವು ಧರ್ಮಾಂಬುದಿ ಅನ್ನೋ ಕೆರೆ ಹೆಸರನ್ನು ಕೇಳಿದ್ದೀರಾ? ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಗೊತ್ತಿದೆಯಾ? ನಿಮ್ಮ ಸ್ನೇಹಿತರಿಗೆ ಗೊತ್ತಿದೆಯಾ? ಒಂದ್ಸಲ ಕೇಳಿ ನೋಡಿ. ಗೊತ್ತಿರಬಹುದು ಅಥವಾ ಬಹುತೇಕ ಜನರಿಗೆ ಗೊತ್ತಿಲ್ಲದೆ ಇರಬಹುದು. ಗೊತ್ತಿಲ್ಲದೆ ಇದ್ದರೆ ಖಂಡಿತ ನಿಮ್ಮ ತಪ್ಪಲ್ಲ. ಯಾಕೆಂದರೆ ಬೆಂಗಳೂರಿನಲ್ಲಿ ಸುಮಾರು ವರ್ಷ ಸುತ್ತಾಡಿದರೆ, ನೀವು ಬೈಕ್ ತೊಗೊಂಡು ಸುತ್ತಾಡಿದ್ರೆ, ಕಾರಲ್ಲಿ ಸುತ್ತಾಡಿದ್ರೆ, ಆದರೆ ಧರ್ಮಾಂಬುದಿ ಕೆರೆ ಪಕ್ಕದಲ್ಲಿ ಕಂಡಿಲ್ವಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು. ಹೌದು, ಯಾಕೆಂದರೆ ಆ ಧರ್ಮಾಂಬುದಿ ಕೆರೆನೇ ಈಗ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿದೆ. ಗೊತ್ತಾಯ್ತಾ ನಿಮಗೆ? ಇವತ್ತು ಬೃಹತ್ತಾದ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಏನಿದೆ, ಅದುವೇ ಒಂದು ಕಾಲಕ್ಕೆ ಧರ್ಮಾಂಬುದಿ ಕೆರೆ ಆಗಿತ್ತು. ಯೋಚನೆ ಮಾಡಿ ಹೇಗಿರ್ಬೋದು ಅಂಥೇಳಿ. ನಮ್ಮ ಹಳಬರ ಜೊತೆ ಮಾತಾಡಿದರೆ, ಹೌದು ಅಲ್ಲೊಂದು ಕೆರೆ ಇತ್ತು, ಅಲ್ಲಿ ಸರ್ಕಸ್ಗಳು ನಡೀತಾ ಇದ್ದವು, ಅಲ್ಲಿ ಸ್ಟಾಲ್ಗಳು, ಜಾತ್ರೆಗಳು ನಡೀತಾ ಇದ್ದವು. ಜಾತ್ರೆಗಳು ಯಾವಾಗ ಅಂದರೆ ನೀರು ಇಲ್ಲದೇ ಇದ್ದಾಗ, ಬೇಸಿಗೆಯಲ್ಲಿ ನೀರು ಕಡಿಮೆ ಆದಾಗ ಅಲ್ಲೆಲ್ಲ ಈ ಥರ ನಡೀತಾ ಇದ್ದು ಅನ್ನೋ ಮಾತುಗಳು ಕೇಳಿ ಬರ್ತವೆ, ಫೋಟೋಗಳು ಕೂಡ ಸಿಗ್ತವೆ. ಆದರೆ ಇವತ್ತು ಆ ಕೆರೆಯ ಲವಲೇಶ, ಇಲ್ಲೊಂದು ಕೆರೆ ಇತ್ತು ಅನ್ನೋ ಥರ ಅದರದ್ದು ಗೊತ್ತಾಗುತ್ತಾ? ಖಂಡಿತ ಗೊತ್ತಾಗಲ್ಲ. ಯಾಕೆಂದರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇದೆ. ಅಂದಹಾಗೆ ನಿಮಗೆ ನಮ್ಮ BDA ಲೇಔಟ್ಗಳು ಕೂಡ ಗೊತ್ತಿರಬೇಕಲ್ವಾ? ಹೌದು, ಈ BDA ಲೇಔಟ್ಗಳು ಕೂಡ ಸಾಕಷ್ಟು ಕೆರೆಗಳನ್ನ ನುಂಗಿ ನೀರು ಕುಡಿದಿವೆ. ಆಶ್ಚರ್ಯ ಅಲ್ವಾ? ಅಂದರೆ ಕೇವಲ ಖಾಸಗಿ ವ್ಯಕ್ತಿಗಳು ಮಾತ್ರ ಕೆರೆಯನ್ನು ಕವಳಿಸಿದ್ದಾರೆ ಅಂತ ಅನ್ಕೋಬೇಡಿ. ಗೌರ್ಮೆಂಟ್ ಕೂಡ ಕೆರೆಯನ್ನು ನುಂಗಿ ನೀರು ಕುಡಿದಿದೆ. BDA ಕೂಡ ಈ ಥರ ಕೆಲಸ ಮಾಡಿದೆ. ಸೊ ಬೆಂಗಳೂರಿನಲ್ಲಿ ಒಂದು ಕಾಲಕ್ಕೆ 260ಕ್ಕೂ ಹೆಚ್ಚು, ಸುಮಾರು 280 ಕೆರೆಗಳು ಇದ್ದವು ಅಂತ ನಾವು ಓದ್ತೀವಿ. ಇವುಗಳಲ್ಲಿ ಬಹಳಷ್ಟು ಕೆರೆಗಳು ಈಗ ಮುಚ್ಚೋಗಿವೆ. ಯಾವೆಲ್ಲ ಕೆರೆಗಳು ಮುಚ್ಚೋಗಿದೆ? ಸುಮ್ಮನೆ ಒಂದು ಸಲ ಗಮನ ಹರಿಸೋಣ. ಫಾರ್ ಎಕ್ಸಾಂಪಲ್, ಶೂಲೆಯ ಕೆರೆ ಅನ್ನೋದನ್ನು ಮುಚ್ಚಿ ಈಗ ಫುಟ್ಬಾಲ್ ಕ್ರೀಡಾಂಗಣ ಮಾಡಲಾಗಿದೆ. ಅಲ್ಲಿ ಅಕ್ಕಿ ತಿಮ್ಮನಹಳ್ಳಿ ಕೆರೆ, ಇದನ್ನು ನೆಲಸಮ ಮಾಡಿ ಅದರ ಮೇಲೆ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗಿದೆ, ಅಂದರೆ ಸ್ಟೇಡಿಯಂ. ಸಂಪಂಗಿ ರಾಮ ಕೆರೆಯನ್ನು ಕಣ್ಮರೆ ಮಾಡಿ ಅದ್ರ ಮೇಲೆ ಕೂಡ ಸ್ಟೇಡಿಯಂ ಕಟ್ಟಲಾಗಿದೆ. ನಾನು ಹೇಳ್ದಂಗೆ ಧರ್ಮಾಂಬುದಿ ಕೆರೆದಂತೂ ನಿಮಗೆ ನಾನು ಹೇಳಿದ್ದೀನಿ. ಚೆಲ್ಲಘಟ್ಟ ಕೆರೆ ಮೇಲೆ ಗಾಲ್ಫ್ ಕೋರ್ಸ್ ನಿರ್ಮಾಣ ಆಗಿದೆ. ನಾಗಶೆಟ್ಟಿಹಳ್ಳಿ ಕೆರೆ ಕಾಣೆಯಾಗಿ ಅಲ್ಲಿ ಸ್ಪೇಸ್ ಡಿಪಾರ್ಟ್ಮೆಂಟ್ ತಲೆ ಎತ್ತಿದೆ. ಇನ್ನು BDA ಲೇಔಟ್ಗಳು, ದೊಮ್ಮಲೂರು ಕೆರೆಯನ್ನು ಮುಚ್ಚಿ ಅಲ್ಲಿ BDA ಲೇಔಟ್ ನಿರ್ಮಾಣಗೊಂಡಿದೆ. ಹೀಗೆ ನೂರಾರು ಕೆರೆಗಳನ್ನು, ನೀರಿನ ಸಂಪನ್ಮೂಲವನ್ನು ಹೊಂದಿದ್ದ ಬೆಂಗಳೂರು ಇವತ್ತು ಬರಡಾಗಿದೆ ಮತ್ತು ಅದರ ಪರಿಣಾಮವನ್ನು ಇವತ್ತು ಅನುಭವಿಸ್ತಾ ಇದೆ. ಕಾವೇರಿ ನದಿ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ 50% ಜನರಿಗೆ ಮಾತ್ರ ದಣಿವಾರಿಸೋಕ್ಕೆ, ಆ ಒಂದು ಕೊರತೆಯನ್ನು ಪೂರೈಸೋಕ್ಕೆ ಶಕ್ತವಾಗಿದೆ. ಇನ್ನೂ 50% ಜನರಿಗೆ ಕಾವೇರಿ ಸಿಕ್ಕೇ ಇಲ್ಲ. ಹಾಗಾದರೆ ಇವತ್ತಿಗೆ ಬೆಂಗಳೂರಿನ ಮಹಾನಗರದ ದುಸ್ಥಿತಿ ಹೀಗಾಗಿ ಬಂದು ಕೂತಿದೆ. ಇದರ ಪರಿಣಾಮ ಏನಾಗಿದೆ ನೋಡಿ. ನೀರಿನ ಕೊರತೆಯಿಂದ ಬೆಂಗಳೂರಿನಲ್ಲಿ ವಾಸಿಸುವ ಸುಮಾರು 15 ಲಕ್ಷ IT ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಸೌಲಭ್ಯ ಕಲ್ಪಿಸಿ ಅಂತ ಅವರೇ, ಅಂದರೆ IT ಕಂಪನಿಗಳ ನೌಕರರೇ ಸರ್ಕಾರಕ್ಕೆ, ಕಂಪನಿಗಳಿಗೆ ಕೋರಿಕೆ ಸಲ್ಲಿಸ್ತಾ ಇದ್ದಾರೆ. ಇದರಿಂದ ಜನಸಂದಣಿ ಕಡಿಮೆ ಆಗುತ್ತೆ, ನೀರಿನ ಕೊರತೆಯಿಂದ ಆಗುವ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅನ್ನೋದು ಅವರ ಮಾತು. ಕರ್ನಾಟಕ ಸರ್ಕಾರದ ಪ್ರಕಾರ ಪ್ರಸ್ತುತ, ಅಂದರೆ ಇವತ್ತಿಗೆ ಬೆಂಗಳೂರಿಗೆ ಪ್ರತಿದಿನ ಅಗತ್ಯವಿರುವ ನೀರಿನ ಪ್ರಮಾಣ 2600 ಮಿಲಿಯನ್ ಲೀಟರ್. ಆದರೆ ಸಿಗ್ತಾ ಇರೋದೆಷ್ಟು? ಕೇವಲ 500 ಮಿಲಿಯನ್ ಲೀಟರ್. ಒಂದ್ಸಲ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿದರೆ ನಮಗೆ ನೆನಪು ಬರುವಂಥ ಒಂದಷ್ಟು ಘಟನೆಗಳನ್ನ ಈಗ ನೆನಪಿಸ್ಕೊಳ್ಳೋಣ. 2019ರಲ್ಲಿ ಚೆನ್ನೈನ ಜಲಕ್ಷಾಮ ದೇಶ ಕಂಡ ಅತ್ಯಂತ ಭಯಾನಕ ಕ್ಷಾಮ. ಚೆನ್ನೈ ನಗರವನ್ನು 19 ಜೂನ್ 2019ರಂದು ಡೇ 0 ಎಂದು ಘೋಷಣೆ ಮಾಡಲಾಗಿತ್ತು. ಅಂದರೆ ಅರ್ಥ ಏನು ಅಂದರೆ, ಎಲ್ಲ ಪ್ರಮುಖ ಜಲಾಶಯಗಳು ಬತ್ತಿ ಹೋಗಿದ್ದವು. ಮಾತ್ರವಲ್ಲ, ಬಹುತೇಕ ಚೆನ್ನೈ ನಗರದಲ್ಲಿ ನೀರೇ ಇರದಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಇದು ಕೇವಲ ಚೆನ್ನೈಗೆ ಮಾತ್ರ ಸೀಮಿತವಾದ ಘಟನೆಯಲ್ಲ. ಜಗತ್ತಿನ ಅರ್ಧದಷ್ಟು ದೊಡ್ಡ ನಗರಗಳು, ಮಹಾನಗರಗಳು ನೀರಿನ ಕೊರತೆಯನ್ನು ಅನುಭವಿಸ್ತಾ ಇವೆ. ಸರಿಸುಮಾರು 2.3 ಬಿಲಿಯನ್ ಜನರು ಜಲ ಬಿಕ್ಕಟ್ಟಿಗೆ, ಜಲ ಸಂಕಷ್ಟಕ್ಕೆ ತುತ್ತಾಗ್ತಾ ಇದ್ದಾರೆ. ಇದರ ಅರ್ಥ, ಪ್ರತಿ ವ್ಯಕ್ತಿ ಒಂದು ವರ್ಷಕ್ಕೆ 1700 ಕ್ಯೂಬಿಕ್ ಮೀಟರ್ ನೀರನ್ನು ಮಾತ್ರ ಬಳಸುವಂಥ ಸ್ಥಿತಿ ಈಗ ಉದ್ಭವಗೊಂಡಿದೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ಉದ್ಭವಗೊಳ್ಳುತ್ತೆ. ಅದೇನೆಂದರೆ,
ಈ ನೀರಿನ ಕೊರತೆ ಅಂದರೆ ಏನು? ನೀರಿನ ಬಿಕ್ಕಟ್ಟಿನ ವೈಜ್ಞಾನಿಕ ಅರ್ಥ ಏನು ಅಂದರೆ ನೀರಿನ ಪೂರೈಕೆ ಮತ್ತು ಬೇಡಿಕೆಯ ನಡುವೆ ಉಂಟಾಗುವ ಒಂದು ಅಸಮತೋಲನ. ಹಾಗಾದರೆ ನೀರಿನ ಕೊರತೆಯಿಂದ ಏನೆಲ್ಲ ಬಿಕ್ಕಟ್ಟುಗಳು ಉಂಟಾಗ್ತವೆ ಬನ್ನಿ ನೋಡೋಣ. ಮೊದಲನೇದಾಗಿ ಪರಿಸರದ ಮೇಲೆ ಪರಿಣಾಮ, ಎಲ್ರಿಗೂ ಗೊತ್ತಿರುವಂಥದ್ದು. ಇದರ ಜೊತೆಗೆ ಕೃಷಿ ಉತ್ಪಾದಕತೆ ಮೇಲೆ ಪರಿಣಾಮ, ಬೆಳೆ ಇಳುವರಿ ಮೇಲೆ ಪರಿಣಾಮ, ಜಾನುವಾರುಗಳ ಮೇಲೆ ನಕಾರಾತ್ಮಕ ಪರಿಣಾಮ ಮತ್ತು ನೀರಿನ ಬಿಕ್ಕಟ್ಟಿನಿಂದಾಗಿ ಸೀಮಿತ ನೀರಿನ ಮೂಲಗಳಲ್ಲಿ ಮಾಲಿನ್ಯಕಾರಕಗಳು ಹೆಚ್ಚು ಕೇಂದ್ರೀಕೃತವಾಗೋದು, ಅಂದರೆ ಪೊಲ್ಯೂಷನ್ ಜಾಸ್ತಿ ಆಗೋದು. ದೀರ್ಘಾವಧಿ ನೀರಿನ ಕೊರತೆಯಿಂದ ಏನಾಗುತ್ತೆ, ಬರ ಪರಿಸ್ಥಿತಿ ಬರುತ್ತೆ. ಮರುಭೂಮೀಕರಣ ಅಂದರೆ ಒಂದು ಹಸಿರಾಗಿರುವಂಥ ಪ್ರದೇಶ ಕೂಡ ವರ್ಷಗಳು ಕಳೆದ ಹಾಗೆ, ಶತಮಾನಗಳು ಕಳೆದ ಹಾಗೆ ಮರುಭೂಮಿ ಆಗುವಂಥ ಪ್ರೊಸೆಸ್ ಕೂಡ ಆಗುತ್ತೆ. ಇದು ಕೂಡ ಒಂದು ಪರಿಣಾಮ. ಆರೋಗ್ಯದ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ. ಕಲುಷಿತ ನೀರಿನ ಮೂಲಗಳಿಂದಾಗಿ ಕಾಲರ್ ಬರೋದು, ಟೈಫಾಯ್ಡ್ ಜ್ವರ ಬರೋದು, ಭೇದಿ, ಹೆಪಟೈಟಿಸ್ನಂಥ ನೀರಿನಿಂದ ಹರಡುವ ಕಾಯಿಲೆಗಳಿಗೆ ಇದು ಕಾರಣ ಆಗುತ್ತೆ. ಇನ್ನು ನೀರಿನ ಕೊರತೆಯಿಂದಾಗಿ ತಮ್ಮ ಜೀವನೋಪಾಯಕ್ಕಾಗಿ ಕೃಷಿ ಮೇಲೆ ಅವಲಂಬಿತವಾಗಿರುವ ಜನಸಂಖ್ಯೆಯಲ್ಲಿ ಆಹಾರದ ಭದ್ರತೆ ಮತ್ತು ಅಪೌಷ್ಟಿಕತೆ ಉಂಟು ಮಾಡುತ್ತೆ. ಮಕ್ಕಳಲ್ಲಿ ನೀರಿನ ಕೊರತೆಯಿಂದಾಗಿ ದುರ್ಬಲತೆ, ನಿರ್ಜಲೀಕರಣ, ಕುಂಠಿತ ಬೆಳವಣಿಗೆ, ಕೆಲವೊಂದ್ಸಲ ಸಾವು ಕೂಡ ಸಂಭವಿಸ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮೇಲೆ ಏನು ಪರಿಣಾಮ ಬೀರುತ್ತೆ? ಇದು ನೀರಿನ ಅಗತ್ಯ ಇರುವ ಕೈಗಾರಿಕೆಗಳು, ಫಾರ್ ಎಕ್ಸಾಂಪಲ್ ಗಣಿಗಾರಿಕೆ, ಎನರ್ಜಿ ಅಂದರೆ ಶಕ್ತಿ ಉತ್ಪಾದನೆ ಅಂತ ಕೈಗಾರಿಕೆಗಳ ಪ್ರಕ್ರಿಯೆಗಳಿಗೆ ಅಡ್ಡಿಯಾಗುತ್ತೆ. ಕೇವಲ ಇವುಗಳು ಮಾತ್ರವಲ್ಲ, ಪ್ರತಿಯೊಂದು ಕೈಗಾರಿಕೆಗೂ ಕೂಡ ನೀರು ಬೇಕೇ ಬೇಕು. ಸೊ ಅದೆಲ್ಲದರ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಉತ್ಪಾದನೆ ಕುಂಠಿತಗೊಳ್ಳುತ್ತೆ, ಗ್ರಾಹಕರಿಗೆ ಖರ್ಚು ಮಾಡೋದು ಜಾಸ್ತಿ ಆಗುತ್ತೆ. ಹೀಗಾಗಿ ನಮ್ಮೆಲ್ಲರ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗುತ್ತೆ. ಇದು ಕರ್ನಾಟಕದ್ದು ಅಥವಾ ಬರೀ ಭಾರತದ ವಿಚಾರ ಅನ್ಬೇಡಿ. ಈ ನೀರಿನ ಬಿಕ್ಕಟ್ಟು ಇಡೀ ಜಗತ್ತಿನೆಲ್ಲೆಡೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಈ ಅವಾಂತರಗಳನ್ನ ಒಂದ್ಸಲ ಗಮನಿಸ್ಕೊಂಬರೋಣ. ಯುನಿಸೆಫ್ ವರದಿಯ ಪ್ರಕಾರ ಜಗತ್ತಿನಲ್ಲಿ 2 ಬಿಲಿಯನ್ ಅಷ್ಟು ಜನರು ಸರಿಯಾದ ನೀರಿನ ಸರಬರಾಜನ್ನು ಈವರೆಗೂ ಹೊಂದಿಲ್ಲ. 2025ರ ವೇಳೆಗೆ ಅಂದರೆ ಕೇವಲ 1 ವರ್ಷದಲ್ಲಿ ಜಗತ್ತಿನ ಅರ್ಧದಷ್ಟು ಜನಸಂಖ್ಯೆ ನೀರಿನ ಕೊರತೆ ಇರುವಂಥ ಪ್ರದೇಶದಲ್ಲಿ ವಾಸಿಸ್ತಾರೆ. 2030ರ ವೇಳೆಗೆ ಸುಮಾರು 700 ಮಿಲಿಯನ್ ಜನಸಂಖ್ಯೆ ತಮ್ಮ ವಾಸಸ್ಥಳವನ್ನು ಬಿಟ್ಟು ನೀರಿಗಾಗಿ ಇನ್ನೊಂದು ಸ್ಥಳವನ್ನು ಹುಡುಕಿ ಸ್ಥಳಾಂತರವಾಗಬೇಕಾಗುತ್ತೆ. ಹಾಗಾದರೆ ನಮ್ಮ ದೇಶ ಭಾರತದಲ್ಲಿ ಈ ನೀರಿನ ಕೊರತೆ ಎಷ್ಟರ ಮಟ್ಟಿಗೆ ನಮ್ಮ ಜೀವನವನ್ನು ಹಾಳು ಮಾಡಿದೆ, ಸಂಕಷ್ಟಕ್ಕೆ ಈಡು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವರದಿಯನ್ನು ನಾವೀಗ ನೋಡೋಣ. ಭಾರತದಲ್ಲಿನ ನೀರಿನ ಬಿಕ್ಕಟ್ಟಿನ ಕುರಿತು ವಿಶ್ವ ಬ್ಯಾಂಕ್ ಕೆಲವು ಅಂಕಿಅಂಶಗಳನ್ನ ಈ ಮೊದಲು ನೀಡಿತ್ತು. ಅವುಗಳು ಏನಂತಂದರೆ, ಭಾರತದಲ್ಲಿ 163 ಮಿಲಿಯನ್ ಜನರಿಗೆ ಶುದ್ಧವಾದ ನೀರಿನ ಸೌಲಭ್ಯ ಇರುವುದಿಲ್ಲ. 210 ಮಿಲಿಯನ್ ಭಾರತೀಯರು ಸುಧಾರಿತ ನೈರ್ಮಲ್ಯ ವ್ಯವಸ್ಥೆಯನ್ನು ಪಡೆದಿಲ್ಲ. 21% ಜನ ಅಶುದ್ಧ ನೀರಿನಿಂದಾಗಿಯೇ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಸೊ ಭಾರತದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಈ ಜಲ ಸಂಕಷ್ಟದಿಂದ ಉದ್ಭವಿಸಿವೆ. ಹಾಗಾದರೆ ನಮ್ಮ ಸರ್ಕಾರಗಳೇನು ಮಾಡ್ತಾ ಇವೆ? ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನೀವು ಖಂಡಿತ ಕೇಳ್ಬೋದು. ಸರ್ಕಾರಗಳು ಸುಮ್ಮನೆ ಕೂತ್ಕೊಂಡಿವೆ ಅಂತ ಖಂಡಿತ ಅನ್ಕೋಬೇಡಿ. ಸಾಕಷ್ಟು ಕ್ರಮಗಳನ್ನ ಸರ್ಕಾರಗಳು ಕೈಗೊಂಡಿವೆ. ಅಂತ ಕೆಲವೊಂದು ಕ್ರಮಗಳನ್ನ ನಾವು ಈಗ ತಿಳಿಯೋಣ. ಮೊದಲನೇದು ಅಟಲ್ ಭೂಜಲ್ ಯೋಜನೆ. ನೀರಿನ ಬಿಕ್ಕಟ್ಟನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಡಿಸೆಂಬರ್ 2019ರಂದು ಅಟಲ್ ಭೂಜಲ್ ಯೋಜನೆಯನ್ನು ಆರಂಭಿಸಿತು. ಈ ಉಪಕ್ರಮವು ವಿಶ್ವದ ಅತ್ಯಂತ ದೊಡ್ಡ ಅಂತರ್ಜಲ ಸಂರಕ್ಷಣಾ ಕಾರ್ಯಕ್ರಮ ಆಗಿದೆ. ಆದರೆ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಅದನ್ನು ನಾವು ನೋಡಬೇಕಾಗಿದೆ. ಎರಡನೇದು ಜಲಶಕ್ತಿ ಅಭಿಯಾನ. ಜಲಶಕ್ತಿ ಅಭಿಯಾನವನ್ನು ಭಾರತ ಸರ್ಕಾರ 2019ನೇ ಇಸ್ವಿಯಲ್ಲಿ ಆರಂಭಿಸಿತು. ದೇಶದಲ್ಲಿ ಜಲ ಬಿಕ್ಕಟ್ಟನ್ನು ಹೊಂದಿದ 256 ಜಿಲ್ಲೆಗಳಲ್ಲಿ 1592 ಬ್ಲಾಕ್ಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂತು. ಈ ಯೋಜನೆ ಉದ್ದೇಶ ಏನಾಗಿತ್ತು ಅಂದರೆ ನೀರಿನ ಸಂರಕ್ಷಣೆ ಮತ್ತು ಜಲ ಸಂಪನ್ಮೂಲ ನಿರ್ವಹಣೆಯನ್ನು ಉತ್ತೇಜಿಸುವುದಾಗಿತ್ತು. ಅಗೇನ್ ಪ್ರಶ್ನೆ ಉದ್ಭವಗೊಳ್ಳೋದು, ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ, ಎಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ? ಬನ್ನಿ 3ನೇ ಯೋಜನೆ ನೋಡೋಣ. ಇದು ಜಲಜೀವನ್ ಮಿಷನ್. ಈ ಮಿಷನನ್ನು ಆಗಸ್ಟ್ 15, 2019ರಂದು ಆರಂಭಿಸಲಾಗಿತ್ತು. ಜಲ ಸಂರಕ್ಷಣೆ ಕುರಿತಾಗಿ ವ್ಯಾಪಕವಾದ ಮಾಹಿತಿ, ಶಿಕ್ಷಣ ಮತ್ತು ಸಂವಹನವನ್ನು ಮಾಡೋದು ಈ ಮಿಷನ್ನ ಪ್ರಮುಖ ಅಂಶವಾಗಿತ್ತು. ಸೊ ಹೀಗೆ ಸಾಕಷ್ಟು ಯೋಜನೆಗಳನ್ನ ಸರ್ಕಾರಗಳು ತಂದಿವೆ. ಆದರೆ ನಮ್ಮ ಸರ್ಕಾರಗಳ ಯೋಜನೆಗಳು ಪೇಪರಲ್ಲಿ ತುಂಬ ಚೆನ್ನಾಗಿರ್ತವೆ, ಆದರೆ ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ತುಂಬ ಕಳಪೆ ಆಗಿರುತ್ತೆ. ಹೀಗಾಗಿಯೇ ಈ ಯೋಜನೆಗಳು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಜಲ ಬಿಕ್ಕಟ್ಟು ಅಂದರೆ ನೀರಿನ ಕೊರತೆ ಅನ್ನೋದು ಪ್ರಸ್ತುತ ಜಗತ್ತು ಎದುರಿಸುತ್ತಿರುವ ಅತ್ಯಂತ ದೊಡ್ಡ ಸಮಸ್ಯೆಗಳಲ್ಲಿ ಒಂದು. ಇದರ ಪರಿಣಾಮವನ್ನು ಬೆಂಗಳೂರು ಮಹಾನಗರ ಇವತ್ತು ಅನುಭವಿಸ್ತಾ ಇದೆ. ಭಾರತದಲ್ಲಿ ನೀರಿನ ಕೊರತೆ ಮತ್ತು ಅಂತರ್ಜಲ ನೀರಿನ ಕೊರತೆಗಳು ಹೆಮ್ಮಾರಿಯಾಗಿ ಬೆಳೆಯುವ ಮೊದಲು ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ, ಸರಿಯಾದ ಪರಿಹಾರಗಳನ್ನ ಕೈಗೊಳ್ಳಬೇಕಾಗಿದೆ, ಭವಿಷ್ಯದಲ್ಲಿ ಬರುವ ಕ್ಲಿಷ್ಟ ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ. ಯಾಕೆ ಅಂತಂದರೆ
ಇದು ಕೇವಲ ಸರ್ಕಾರದ ಸಮಸ್ಯೆ ಅಲ್ಲ. ಸರ್ಕಾರ ಒಂದು ಯೋಜನೆ ಮಾಡುತ್ತೆ ಮತ್ತು ಅದಕ್ಕೊಂದಷ್ಟು ದುಡ್ಡು ಕೊಡುತ್ತೆ, ಒಂದಷ್ಟು ಅಧಿಕಾರಿಗಳನ್ನ ನೇಮಿಸುತ್ತೆ. ಆದರೆ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಜನಸಾಮಾನ್ಯರಾದ ನಾವು ಕೂಡ ಅದ್ರ ಜೊತೆ ಕೈ ಜೋಡಿಸ್ಬೇಕಾಗತ್ತೆ. ಸೊ ಹಾಗೆ ನಾವು ಕೈ ಜೋಡಿಸೋಣ ಮತ್ತು ಈ ಯೋಜನೆಗಳನ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗೋ ಥರ ಮಾಡೋಣ ಅಂತ ಹೇಳ್ತಾ, ಮತ್ತು ಸರ್ಕಾರಗಳ ಮೇಲೆ ಈ ಥರ ಯೋಜನೆಗಳನ್ನ ಇನ್ನೂ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಸಮಾಜ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವರ್ತಮಾನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ವರ್ತಮಾನ. ನಮಸ್ಕಾರ.